ಎಲೆಕ್ಟ್ರಾನಿಕ್ ಸಿಟಿಯ ರೆಸಾರ್ಟ್ನಲ್ಲಿ ನಡೆದಿದ್ದ ರೇವ್ ಪಾರ್ಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳನ್ನು ಕಂಡಿದ್ದ ಈ ಒಂದು ಪ್ರಕರಣ ಇದೀಗ ಸಿಸಿಬಿ ಕೈ ಸೇರಿದರೆ ಸಿಸಿಬಿಯ ಕೈ ಸೇರಿದೆ ಹಲವರ ವೈದ್ಯಕೀಯ ಪರೀಕ್ಷೆ ನಡೆಸಿದಂತಹ ರಿಪೋರ್ಟ್. ಡ್ರಗ್ ಸೇವನೆ ಬಗ್ಗೆ ಬ್ಲಡ್ ಸ್ಯಾಂಪಲ್ ಪರೀಕ್ಷೆಯನ್ನು ಸಿಸಿಬಿ ನಡೆಸಿತ್ತು. ಡ್ರಗ್ ಸೇವನೆ ಮಾಡಿದ ಹಲವರ ರಿಪೋರ್ಟ್ ಇದೀಗ ಪಾಸಿಟಿವ್ ಬಂದಿದೆ. ಪಾಸಿಟಿವ್ ಬಂದವರಿಗೆ ನೋಟಿಸ್ ಕೊಡೋ ಕೂಡ ಮುಂದಾಗಿದ್ದಾರೆ. ಡ್ರಗ್ ಸೇವಿಸಿದವರ ಮೇಲೆ ಕೇಸ್ ದಾಖಲಿಸೋಕೆ ಚಿಂತನೆ ಮಾಡ್ತಾ ಇದ್ದಾರೆ. ಕಡಿಮೆ ಕನ್ಸಂಪ್ಷನ್ ಇದ್ದಲ್ಲಿ, ಅಂದ್ರೆ ಕಡಿಮೆ ಕನ್ಸಂಪ್ಷನ್ ಅಂದ್ರೆ ಸ್ವಲ್ಪ ತಗೊಂಡಿದ್ದಂಥವರಲ್ಲಿ ಅದು ಅವರ ವೈಯಕ್ತಿಕ ವಿಚಾರ ಅಂತ ಪರಿಗಣನೆಗೆ ತಗೊಳ್ತಾರಂತೆ. ಆದರೆ ರೇವ್ ಪಾರ್ಟಿಯಲ್ಲಿ ಉದ್ದೇಶಪೂರ್ವಕವಾಗಿ ಭಾಗಿಯಾಗಿ ಡ್ರಗ್ಸ್ ಸೇವನೆ ಮಾಡಿ ಅದರಿಂದ ಡ್ರಗ್ಸ್ ಸೇವನೆ ಮಾಡಿದವರ ಮೇಲೂ ಕೂಡ ಕೇಸ್ ಬೀಳುತ್ತೆ. ರೇವ್ ಪಾರ್ಟಿಯಲ್ಲಿ ಭಾಗಿಯಾಗಿದ್ದ ಟಾಲಿವುಡ್ನ ನಟಿ ಹೇಮಾ ಕಿರುತೆರೆಯ ನಟಿಯರು ಅವ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಒಬ್ಬೊಬ್ಬರನ್ನೇ ನೋಟಿಸ್ ಕೊಟ್ಟು ವಿಚಾರಣೆ ಕರೆಯಲು ಸಿಸಿಬಿ ಸಿದ್ಧತೆ ಕೂಡ ನಡೆಸ್ತಾ ಇದೆ. ಇದೀಗ ಪಾರ್ಟಿ ಅಂದ ಮೇಲೆ ಎಣ್ಣೆ ಏಟೆಲ್ಲ ಇದ್ದೇ ಇರುತ್ತೆ. ಬಟ್ ಇಲ್ಲಿ ಪೊಲೀಸರು ಗಮನಿಸ್ತಾ ಇರುವಂಥದ್ದು ಅವತ್ತು ಈ ಡ್ರಗ್ಸ್ ಅಲ್ಲಿ ಇತ್ತು. MDMA ಟ್ಯಾಬ್ಲೆಟ್ಸ್ಗಳು ಸೇರಿದಂತೆ ಇನ್ನು ಹಲವು ಮಾದರಿಯ ಡ್ರಗ್ಸ್ ಸೇವನೆ ಅಲ್ಲಿ ಆಗ್ತಾ ಇತ್ತು. ತೆಲುಗಿನ ನಟಿಯರೆಲ್ಲರೂ ಕೂಡ ಭಾಗಿಯಾಗಿದ್ರು, ಮಾಡೆಲ್ಸ್ಗಳು ಬಂದಿದ್ರು. ಹೀಗೆ ಹಲವು ಮಾಹಿತಿಗಳು ಪೊಲೀಸರಿಗೆ ಸಿಕ್ಕ ಬೆನ್ನಲ್ಲೇ ಅವರು ರೈಡ್ ಮಾಡಿದ್ರು ಆ ಜಾಗಕ್ಕೆ. ಅದಾಗ್ತಾ ಇದ್ದಂತೆ ಇದೀಗ ಹಲವರಿಗೆ ಸ್ಟೇಷನ್ ಬೆಲ್ ಕೊಟ್ಟು ಕಳಿಸಿದ್ರು. ಅದಾದಮೇಲೆ ಮೆಡಿಕಲ್ ಟೆಸ್ಟಿಗೆ ಸ್ಯಾಂಪಲ್ನ ಕೂಡ ಕಲೆಕ್ಟ್ ಮಾಡ್ಕೊಂಡಿದ್ರು. ಅವರ ಬ್ಲಡ್ ಆಗಿರ್ಬೋದು, ಹೇರ್ ಆಗಿರ್ಬೋದು. ಈಗ ಅದರಲ್ಲಿ ಕೆಲವರದ್ದು ಪಾಸಿಟಿವ್ ಬಂದಿದೆಯಂತೆ. ಪಾಸಿಟಿವ್ ಬಂದಿದೆ ಅಂದರೆ ಹೌದು ಅವ್ರು ತೊಗೊಂಡಿದ್ದಾರೆ ಅಂತ. ಒಂದು ಕೂದಲಿನ ಎಳೆ ಸಿಕ್ಕಿದ್ರು ಸಾಕು 3.5-4 ತಿಂಗಳ ಹಿಂದೆ ನೀವು ತಗೊಂಡಿದ್ರೂ ಕೂಡ ನಿಮ್ಮ ದೇಹದಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ, ಯಾವಾಗ ತೊಗೊಂಡಿದ್ರು ಅನ್ನುವಂಥದ್ದು ಗೊತ್ತಾಗೋಗ್ಬಿಡುತ್ತೆ. ಇದರ ನಡುವೆ ಇದೀಗ ಒಬ್ಬೊಬ್ಬರಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಯಲು ಸಿದ್ಧತೆಯನ್ನು ನಡೆಸಿದ್ದಾರೆ. ಪಾಸಿಟಿವ್ ಯಾರು ಬಂದಿದೆ ಅಥವಾ ಯಾರೆಲ್ಲ ಡ್ರಗ್ಸ್ ತೊಗೊಂಡಿದ್ದಾರೆ ಅನ್ನುವಂಥದ್ದು ರಿಪೋರ್ಟ್ನಲ್ಲಿ ಮೆನ್ಷನ್ ಆಗಿದೆ ಅಂಥವ್ರುಗಳಿಗೆ ಕರೆಸ್ಕೊಳ್ತಾರೆ ವಿಚಾರಣೆಗೆ.